ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಅಯ್ಯಪ್ಪ ಸ್ವಾಮಿಯ ವೃತಾಚರಣೆ ನಿಯಮ ಪರಂಪರೆ ಐತಿಹಾಸಿಕವಾದದ್ದು. 70ರ ದಶಕದಿಂದ ಶುರುವಾದ ಪರಂಪರೆ ಸದ್ಯ ಕರ್ನಾಟಕದಿಂದ ಪ್ರತಿ ವರ್ಷ ಕೋಟ್ಯಂತರ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನ ಪಡೆಯುತ್ತಿದ್ದಾರೆ ಎಂದು ಭಾರತೀಯ ಅಯ್ಯಪ್ಪ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರಾಮು ಕರಾಂಡ ಗುರುಸ್ವಾಮಿಗಳು ಹೇಳಿದರು. ಮುದ್ದೇಬಿಹಾಳ ಪಟ್ಟಣದ ಹಡಲಗೇರಿ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ಮಹಾಪೂಜೆ ಮತ್ತು ಪಡಿಪೂಜೆಯ ಬಳಿಕ ಚಕ್ರವರ್ತಿ ನ್ಯೂಸ್ನೊಂದಿಗೆ ಅವರು ಮಾತನಾಡಿದರು. ಮಂಡಲ ಕಾಲ ವೃತಾಚರಣೆ ಮಾಡುವುದರಿಂದ ನಮ್ಮ ದೇಹ ಮನಸ್ಸು ಪರಿಶುದ್ಧವಾಗುತ್ತದೆ. ಮನಸ್ಸಿಗೆ ನೆಮ್ಮದಿ, ಆನಂದ, ಸಂತೋಷ, ಸಮೃದ್ಧಿ ಪ್ರಾಪ್ತವಾಗುತ್ತದೆ. ಅಯ್ಯಪ್ಪ ಅಂದರೆ ಕಲಿಯುವುದ ವರದ, ಬೇಡಿದ ವರಗಳನ್ನು ತಕ್ಷಣ ನೀಡುವ ದೇವರು. ಹಾಗಾಗಿ ಕೋಟ್ಯಾಂತರ ಜನ ನಂಬಿ ಅವರ ಮೊರೆ ಹೋಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಶರಣಾಗುತ್ತಾರೆ ಎಂದರು. ರಾಜ್ಯದಾದ್ಯಂತ ಭಾರತೀಯ ಅಯ್ಯಪ್ಪ ಸೇವಾ ಸಂಘವನ್ನು ಬೆಳವಣಿಗೆ ಮಾಡಿ ಶಬರಿಮಲೆಯಲ್ಲಿ ರಾಜ್ಯದ ಛಾಪು ಮೂಡಿಸಬೇಕಾಗಿದೆ. ಶಬರಿಮಲೆಯಲ್ಲಿ ಕರ್ನಾಟಕ ಭವನ ನಿರ್ಮಿಸಲು ಶ್ರಮಿಸುತ್ತಿದ್ದೇವೆ. ಇದಕ್ಕೆ ಎಲ್ಲ ಮಾಲಾಧಾರಿಗಳ ಸಹಕಾರ ಬೇಕಾಗಿದೆ ಎಂದರು. ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿ ಶರಣಂ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಮುದ್ದೇಬಿಹಾಳ ತಾಲೂಕಿನ ಮುದ್ದೇಬಿಹಾಳ ಈ ಗ್ರಾಮದಲ್ಲಿ ಈ 29ನೇ ತಾರೀಕಿಗೆ ಒಂದು ಬೃಹತ್ವಾದ ಮತ್ತು ಅಷ್ಟೇ ಮಹತ್ವವಾದ ಈ ಮಹಾಪೂಜೆಯನ್ನು ಏರ್ಪಡಿಸಿದ್ದಾರೆ. ಪ್ರತಿ ವರ್ಷ ಕೂಡ 29ನೇ ತಾರೀಕಿಗೆ ನಡೆಯುವಂತಹ ಈ ಮಹಾಪೂಜೆ ಐತಿಕ ವೈಭವ ಮತ್ತು ವಿಜೃಂಭಣೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಮುಖ್ಯವಾಗಿ ಈ ವ್ರತಾಚರಣೆ, ಈ ನಿಯಮ, ಈ ಪರಂಪರೆ ಐತಿಹಾಸಿಕವಾದದ್ದು. ಸುಮಾರು ವರ್ಷಗಳ ಕಾಲದಿಂದ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 70-80ನೇ ಇಸ್ವಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಬೆಳ್ಕೊಂಡು ಬಂದಿದ್ದು, ಕ್ರಮೇಣ ಬೆಳೀತಾ ಅಲ್ಲಿಂದ ಇಲ್ಲಿವರೆಗೆ ಕೋಟಿ ಜನ ಕರ್ನಾಟಕದಿಂದ ಭಕ್ತರೆಲ್ಲ ಶಬರಿಮಲೆ ಯಾತ್ರೆಗೈದಂತ ಒಂದು ಮಹತ್ವದ ಸಂದೇಶನ ಸಾರಿ ಶಬರಿಮಲೆ ಅಯ್ಯಪ್ಪ ಅಂದ್ರೆ ಏನು, ಅಯ್ಯಪ್ಪನ ಮಹಿಮೆ ಏನು, ಅಯ್ಯಪ್ಪನ ಕುರಿತು ಈ ವ್ರತಾಚರಣೆಯ ಬಗ್ಗೆ ಸಾಕಷ್ಟು ತಿಳುವಳಿಕೆ ತಗೊಂಡು ಈ ಪ್ರತಿ ವರ್ಷ ಪ್ರತಿ ವರ್ಷ ಕೂಡ ಸಾಕಷ್ಟು ಜನ ಭಕ್ತರು ಬೆಳೀತಾ ಇದ್ದಾರೆ. ಈ ವ್ರತಾಚರಣೆ ಮಾಡೋದ್ರಿಂದ ಮನುಷ್ಯಗೆ ನೆಮ್ಮದಿ, ಆನಂದ, ಸಂತೋಷ, ಸಮೃದ್ಧಿಯನ್ನು ಸಿಕ್ಕು ಮನೆಯಲ್ಲಿ ಕೂಡ ಸದಾ ಕಾಲ ನಾವು ಆನಂದವಾಗಿರುವಂತಹ ಒಂದು ಸಂತೋಷದ ವಾತಾವರಣ ಮನೆಯಲ್ಲಿ ಬೆಳೀತಾ ಇರ್ತದೆ. ಆ ಕಾರಣವಾಗಿ ನಾವೆಲ್ಲ ಈಗಿನ ಒಂದು ಪೀಳಿಗೆ, ಯುವಕ ಪೀಳಿಗೆ ಅಂತೂ ಈ ಮಹತ್ವವಾದಂತಹ ವ್ರತಾಚರಣೆ, ಈ ನಾವು ಮಂಡಲ ಕಾಲ ವ್ರತ ಮಾಡೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸು ಎಲ್ಲ ಪರಿಶುದ್ಧವಾಗಿ ನಾವು ಕಾಯ ವಾಚ ಮನಸ್ಸಿಂದ ಶುದ್ಧತೆಯನ್ನು ಪಡೆದುಕೊಂಡು ಸಾಕಷ್ಟು ಏನು ನಾವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ದಾರಿಯನ್ನು, ಒಂದು ಒಳ್ಳೆ ಮಾರ್ಗ ಕಂಡುಕೊಳ್ಳುವಂತ ಒಂದು ಸದುದ್ದೇಶದಿಂದ ಈ ಮಾಲಾಧಾರಣೆ ಮಾಡಿ ನಾವು ವ್ರತಾಚರಣೆ ಮಾಡ್ಕೊತ ಬಂದೇವಿ. ಈ ವ್ರತಾಚರಣೆಯಿಂದ ಸಾಕಷ್ಟು ಜನರಿಗೆ ಮತ್ತು ಎಲ್ಲ ಮನೆ ಕುಟುಂಬಕ್ಕೂ ಕೂಡ ಒಳ್ಳೇದಾಗುವಂತ ಇರ್ತದೆ. ಕಾರಣ ಏನಂತಂದ್ರೆ ಕಲಿಯುಗ ವರದ, ಅವನು ಅಯ್ಯಪ್ಪ ಅಂತಂದ್ರೆ ಕಲಿಯುಗ ವರದ, ಬೇಡಿದ ತಕ್ಷಣ ವರ ನೀಡುವಂತ ದೇವರಿವರು. ಆ ಕಾಲಕ್ಕಾಗಿ ಎಲ್ಲರೂ ಕೋಟಿ ಜನ ಭಕ್ತರು ನಂಬಿ ನಾವೆಲ್ಲ ಅವನ ಮೊರೆ ಹೋಗಿ ಪೂರ್ತಿಯಾಗಿ ನಮ್ಮನ್ನು ನಾವೇ ಸಮರ್ಪಣೆ ಮಾಡಿಕೊಂಡು ಅವನಲ್ಲಿ ಶರಣ ಹೋಗಿದ್ದೇವೆ. ನಮ್ಮೆಲ್ಲರೂ ಕೂಡ ಈಗ ನಾವು ಸುಮಾರು 33 ವರ್ಷದಿಂದ ನಾವು ಮಾಲಾಧಾರಣೆ ಮಾಡ್ಕೊತ ಬಂದಿದ್ದೀವಿ. ಫಸ್ಟ್ ನಾನು ಮಾಲಾಧಾರಣೆ ಮಾಡಿದ್ದೆ ಮುದ್ದೇಬಿಹಾಳದಿಂದ. ಇಲ್ಲಿಂದನ ನಮ್ದು ಈ ವ್ರತಾಚರಣೆ ಪ್ರಾರಂಭವಾಗಿದ್ದು ಈ 33 ವರ್ಷಗಳವರೆಗೂ ನಿರಂತರವಾಗಿ ನಾವು ಈ ಸೇವೆನ ಸಲ್ಲಿಸ್ಕೊತಾ ಇಷ್ಟೊಂದು ಆನಂದವಾಗಿದೆ ಅಂತಂದ್ರೆ ನಾವು ಜೀವನದಲ್ಲಿ ಏನೂ ಸಾಧಿಸೋದು ಬೇಡ, ಸ್ವಾಮಿಯ ಪಾದ ಚರಣಗಳಲ್ಲಿ ಸ್ಥಾನ ಸಿಕ್ಕರೆ ಸಾಕು ಅಂತ ಒಂದು ಮನೋಭಾವನೆ ಇಟ್ಕೊಂಡು ಇಲ್ಲಿವರೆಗೂ ಅವನು ಸೇವೆ ಮಾಡ್ಕೊಂಡು ಬಂದಿದ್ವಿ. ಸಾವಿರಾರು ಜನ ಶಿಷ್ಯ ವೃಂದಗಳನ್ನು ಹೊಂದಿ ಈಗ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಅಯ್ಯಪ್ಪ ಸೇವಾ ಸಂಘವನ್ನು ಒಂದು ಉದ್ಘಾಟನೆ ಮಾಡಿ ಸುಮಾರು ಒಂದು 5 ವರ್ಷಗಳಿಂದ ಈ ಭಾರತೀಯ ಅಯ್ಯಪ್ಪ ಸೇವಾ ಸಂಘದಿಂದ ನಾವು ರಾಜ್ಯದಾದ್ಯಂತ ಇದು ಸಂಘಟನೆ ಮಾಡ್ಕೊಂತ ಕರ್ನಾಟಕದಲ್ಲಿ ನಾವು ಸಾಕಷ್ಟು ಬೆಳವಣಿಗೆ ಮಾಡಿ ಶಬರಿಮಲೆಯಲ್ಲೂ ಕೂಡ ನಾವು ಅಲ್ಲಿ ಕರ್ನಾಟಕದ ಒಂದು ಛಾಪ್ ಮೂಡಿಸ್ಬೇಕಂತ ಹೇಳಿ ಅಲ್ಲಿ ನಮಗೆ ಸ್ಥಾನ ಬೇಕಾಗಿದೆ, ಅಲ್ಲಿ ನಮ್ಗೆ ಜಾಗ ಬೇಕಾಗಿದೆ. ಅದರ ಸಂಬಂಧ ನಾವು ಹೋರಾಟ ಮಾಡ್ಬೇಕಾಗಿದೆ. ಅಲ್ಲಿ ಕರ್ನಾಟಕದ ಭವನ ಒಂದು ನಿರ್ಮಾಣ ಮಾಡುವ ಸಲುವಾಗಿ ಭಾರತೀಯ ಅಯ್ಯಪ್ಪ ಸೇವಾ ಸಂಘ ಒಂದು ಪಣ ತೊಟ್ಟು
ಆ ಕಾರ್ಯಕ್ರಮ ಮಾಡ್ಬೇಕಂತ ನಾವು ನಿರ್ಧಾರ ಮಾಡಿದೇವಿ. ಅದಕ್ಕಾಗಿ ಕರ್ನಾಟಕ ರಾಜ್ಯದಂತ ಎಲ್ಲಾ ಭಕ್ತರು ಅದಕ್ಕೆ ಒಗ್ಗೂಡಿ ನಮ್ಮ ಸಂಘಟನೆಯಿಂದ ಅಲ್ಲಿ ಭಾರತೀಯ ಅಯ್ಯಪ್ಪ ಸೇವಾ ಸಂಘದ ವತಿಯಿಂದ ಅಲ್ಲಿ ಕರ್ನಾಟಕ ಭವನ ನಿರ್ಮಾಣ ಆಗುವಂತದ್ದಾಗ್ಲಿ ಅಂತೇಳಿ ನಮ್ಮ ಸಂಕಲ್ಪ ಇದೆ. ಅದು ದೇವರು ಅದ್ ನೆರವೇರಿಸ್ಕೊಡ್ಬೇಕಂತ ಕೇಳ್ತಾ ಇದೀವಿ. ಆದ್ರೆ ಎಲ್ಲ ಈಗ ಭಕ್ತರೆಲ್ಲ ನೋಡು, ಸಾಕಷ್ಟು ಜನ ಭಕ್ತರು ಬೆಳಿಗ್ಗೆ ಎಲ್ಲ ಎದ್ದು ಸ್ನಾನ ಮಾಡ್ಕೊಂಡು ಅಂತರ ತಣ್ಣೀರ್ ಸ್ನಾನ, 2 ಹೊತ್ತು ತಣ್ಣೀರ್ ಸ್ನಾನ ಅಂತರ ಒಂದೇ ಹೊತ್ತು ಫಲಹಾರ, 1 ಹೊತ್ತು ಊಟ ಅಂತ ಎಲ್ಲಾ ಪಕ್ವವಾಗಿ ಮನಸ್ಸು ಅಂದ್ರೆ ಹೃದಯ ದೇಹ ಕೂಡ ಪಕ್ವವಾಗಿ ಮನಸ್ಸನ್ನು ಆತ್ಮಶುದ್ಧಿ ಮಾಡ್ಕೊಂಡು ನಾವು ನಿರಂತರವಾಗಿ ಸೇವೆಗೈತಾ ಇರ್ತೇವೆ. ಎಲ್ಲರಿಗೂ ಒಳ್ಳೇದಾಗುವಂತ ಆಗ್ತದೆ ಅನ್ನಂತ ಎಲ್ಲರಿಗೂ ಒಳ್ಳೇದಾಗ್ತಾನೆ ಬಂದಿದೆ. ಅದು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕಾಗಿದೆ. ಆ ನಿಯಮಗಳನ್ನು ನಾವು ಪರಂಪರೆಯನ್ನು ಉಳಿಸ್ಕೊಂಡು ನಮ್ಮ ಧರ್ಮ ಮತ್ತು ಅಯ್ಯಪ್ಪ ಸ್ವಾಮಿಯ ವೃತಾಚರಣೆಯ ಒಂದು ಸಿದ್ಧಾಂತ ತತ್ವಗಳನ್ನು ಪಾಲಿಸ್ಕೊಂತ ಬಂದ್ರೆ ನಮ್ಗೆ ಖಂಡಿತವಾಗಿ ಒಳ್ಳೇದಾಗ್ತಂತ ಅನ್ನುವಂತ ಒಂದು ಸಂದೇಶವಂತ ಎಲ್ಲ ಸಾರ್ತಾ ಇದ್ದೀನಿ. ಸ್ವಾಮಿಯೇ ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ. ಸತತ 32ನೇ ವರ್ಷದ ಮಾಲಾಧಾರಿ ಶಿವ್ ಕಿರ್ಶಾಳ್ ಗುರುಸ್ವಾಮಿ ಅವರು ಮಾತನಾಡಿ, ಕಳೆದ 17 ವರ್ಷಗಳಿಂದ ಈ ಆವರಣದಲ್ಲಿ ಮಹಾಪೂಜೆ ನೆರವೇರಿಸುತ್ತಾ ಬಂದಿದ್ದೇವೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈ ಪೂಜೆ ಶ್ರದ್ಧೆ, ಭಕ್ತಿ ಮತ್ತು ಸಂಯಮದ ಪ್ರತೀಕ. ಈ ಪೂಜೆಯ ಮೂಲಕ ಮಾಲಾಧಾರಿಗಳ ಸಮೇತ ಮುದ್ದೇಬಿಹಾಳ್ ಪಟ್ಟಣದ ಭಕ್ತರು ಮನಸ್ಸಿನ ಅಶಾಂತಿ ತೊರೆದು ಆತ್ಮಶುದ್ಧಿಯನ್ನು ಪಡೆಯುತ್ತಾರೆ ಎಂದರು. ಸ್ವಾಮಿ ಶರಣಮಯ್ಯಪ್ಪ. ಸತತವಾಗಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಮತ್ತು ಪಡಿಪೂಜೆ ಕಾರ್ಯಕ್ರಮ ಇಲ್ಲಿ ಈ ಒಂದು ಜಾಗದಲ್ಲಿ 17 ವರ್ಷ ಚಾಲ್ತಿಯಲ್ಲಿದೆ. ಆದರೆ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನ ಅಂದ್ರೆ ಸನ್ನಿಧಾನವನ್ನು ನಿರ್ಮಾಣ ಮಾಡಿ 2004-5ರಲ್ಲಿ ಸನ್ನಿಧಾನ ನಿರ್ಮಾಣ ಆಗಿದೆ. ಈ ಒಂದು 17 ವರ್ಷದ ಮಹಾಪೂಜೆ ಇಂದು ಬೆಳಗ್ಗೆ ಸರಿಸುಮಾರು 3:30 ಗಂಟೆಗೆ ಅಯ್ಯಪ್ಪ ಸ್ವಾಮಿಯ ಪಲ್ಲಕ್ಕಿ ಮತ್ತು ಆರಟ್ ಪುಸ್ತಕವನ್ನು ತೆಗೆದುಕೊಂಡು ನಮ್ಮ ತಂಗಡಿಗೆಯ ನೀಲಮ್ಮನ ಗುಡಿಗೆ ಹೋಗಿ ಅಲ್ಲಿ ಗಂಗಾಸ್ಥಳ ಮಾಡಿಕೊಂಡು ತ್ರಿವೇಣಿ ಸಂಗಮ ಮಾಡಿಕೊಂಡು ಅಲ್ಲಿಂದ ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಂಡು ಮುದ್ದೇಬಿಹಾಳ್ ನಗರಕ್ಕೆ ಬಂದು ಪಿಲ್ಲೆಕಮ್ಮ ಗುಡಿಯಲ್ಲಿ ವಾಸ್ತವ್ಯ ಮಾಡಿ ಅಲ್ಲಿಂದ ನೇರವಾಗಿ ಕಾಳಿಕಾದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಆ ಹೊಂಡದಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ತ್ರಿವೇಣ ಮಜ್ಜನವನ್ನು ಮಾಡಿ ಅಭಿಷೇಕವನ್ನು ಮಾಡಿ ಕಾಳಿಕಾದೇವಿ ಗುಡಿಯಿಂದ ಮುದ್ದೇಬಿಹಾಳ ಮೇನ್ ಬಜಾರ್ನಲ್ಲಿ ಬಸವೇಶ್ವರ ಸರ್ಕಲ್ ಮತ್ತು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಸನ್ನಿಧಾನದವರೆಗೆ ಮೆರವಣಿಗೆ ಮತ್ತು ಆರಾಟ್ ಮೂಲಕ ಮತ್ತು ಚಂಡಿ ಮದ್ದಲೆ ನಾದದ ಮೂಲಕ ಮತ್ತು ಸಂಗೀತದ ಒಂದು ಮೇಳದೊಂದಿಗೆ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯ ನಿಮಿತ್ತವಾಗಿ ಇಲ್ಲಿವರೆಗೆ ಬರಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಬಸವರಾಜ ಗುರುಸ್ವಾಮಿ ಹಿರಿಯರಾದಂತಹ ಬಸವರಾಜ ಗುರುಸ್ವಾಮಿಗಳು ಮತ್ತು ನಮ್ಮ ಗಿರಿಯಪ್ಪ ಗುರುಸ್ವಾಮಿಗಳು ಮತ್ತು ಶಿವಾನಂದ ಗುರುಸ್ವಾಮಿಗಳು ಮತ್ತು ಬಸವನ ಭಾಗ್ಯವಾಣಿಯಿಂದ ಆಗಮಿಸಿದಂತ ನಮ್ಮ ಚಂದ್ರ ಗುರುಸ್ವಾಮಿಯವರು ಮತ್ತು ಶಿವ ಬೋಧಿ ಗುರುಸ್ವಾಮಿಯವರು ಆಗಮಿಸಿದ್ದಾರೆ. ಸತತವಾಗಿ ಇದು 17 ವರ್ಷ ಈ ಜಾಗದಲ್ಲಿ ಪೂಜೆ ಆಗ್ತಾ ಇರೋದು. ಅಯ್ಯಪ್ಪ ಸ್ವಾಮಿಯು ಎಲ್ಲರಿಗೂ ಒಳಿತನ್ನ ಮಾಡ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ, ರೈತರ ಒಂದು ಮುಖದಲ್ಲಿ ಮಂದಹಾಸ ಬೀರ್ಲಿ, ಯಾವುದೇ ರೋಗ ರುಜಿನಗಳು ಬಾರದೇ ಇರ್ಲಿ, ರೈತ ನಕ್ಕರೆ ಒಂದು ದೇಶಕ್ಕೆ ಒಂದು ಅನ್ನ ನೀಡುವಂತ ದೇಶ ನಕ್ಕರೆ ಆ ಒಂದು ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ರೈತರ ಮೇಲೆ ಇರ್ಲಿ, ಎಲ್ಲರಿಗೂ ಒಂದು ಸುಭಿಷ್ಟವಾಗಿ ಆಗ್ಲಿ, ಮಕ್ಕಳು ಎಲ್ಲರೂ ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ, ಎಲ್ಲರಿಗೂ ಯಾವುದೇ ಒಂದು ತೊಂದರೆ ಇಲ್ಲಾರ್ದಂಗ ಈ ಒಂದು ನಾಡು ಎಲ್ಲವೂ ಸುಭಿಷ್ಟವಾಗಿ ಇರ್ಲಿ ಅಂತ ನಾನು ಹಾರೈಸ್ತೀನಿ. ಸ್ವಾಮಿ ಶರಣಮಯ್ಯಪ್ಪ. ಬಾಗೇವಾಡಿಯ ಚಂದ್ರು ಗುರುಸ್ವಾಮಿ ಅವರು ಮಾತನಾಡಿ, ಸ್ವಾಮಿ ಅಯ್ಯಪ್ಪನ ಕೃಪೆಯಿಂದ ಸಕಲ ವಿಘ್ನಗಳು ದೂರವಾಗಿ ಜೀವನದಲ್ಲಿ ಶಾಂತಿ ಮತ್ತು ಸದ್ಭಾವನೆ ನೆಲೆಸುತ್ತದೆ. ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ನಾಮಸ್ಮರಣೆಯೇ ಭಕ್ತರ ಹೃದಯದಲ್ಲಿ ಧರ್ಮ ಮತ್ತು ಸಮಾನತೆಯ ಸಂದೇಶವನ್ನ ಸಾರುತ್ತದೆ ಎಂದರು. ಸ್ವಾಮಿ ಶರಣು. ಇಂದು ಸಾಯಂಕಾಲ ಸರಿಯಾಗಿ 7:15 ಈ ಮಹಾಪೂಜೆಗೆ ಜ್ಯೋತಿ ತರಲಾಯಿತು. ಹಿರಿಯ ಗುರುಸ್ವಾಮಿಗಳಂತ ಗಿರಪ್ಪ ಸ್ವಾಮಿಯವರು, ರುದ್ರು ಗುರುಸ್ವಾಮಿಯವರು, ಶಿವಸ್ವಾಮಿಯವರು, ಬಸವರಾಜ ಸ್ವಾಮಿಯವರು ಎಲ್ಲರೂ ಸೇರಿ ಆ ಜ್ಯೋತಿಯನ್ನು ತರಲಾಯಿತು. ಮಹಾಪೂಜೆಗೆ ಸಾನ್ನಿಧ್ಯವನ್ನು ವಹಿಸಿದಂತ ವಿಜಯಪುರ ಟಕ್ಕೆ ಸನ್ನಿಧಾನದ ರಾಮು ಗುರುಸ್ವಾಮಿಯವರು ಹಾಗೂ ಅಡಿಕೆ ಗುರುಸ್ವಾಮಿಯವರು ಕೂಡ ಈ ಮಹಾಪೂಜೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಇಲ್ಲಿ 7:15 ಪೂಜೆ ಆರಂಭವಾಗಿದ್ದು ಅಯ್ಯಪ್ಪ ಸ್ವಾಮಿಯ ಅಭಿಷೇಕ, 18 ಮೆಟ್ಟಿಲುಗಳ ಪಡಿಪೂಜೆ, ವಿಜೃಂಭಣೆಯಾದ ಭಜನೆ ಇಲ್ಲಿ ಜರುಗಿತು. ಈ ಭಜನೆ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಮುದ್ದೇಬಿಹಾಳ್ ತಾಲೂಕು, ಬಸವನ ಬಾಗೇವಾಡಿ ತಾಲೂಕು, ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಮಾಲಾಧಾರಿಗಳು ಸುಮಾರು
200ರಿಂದ 300ರವರೆಗೆ ಎಲ್ಲ ಮಾಲಾಧಾರರು ಸೇರಿ ಇದುವರೆಗೆ ನಾವೆಲ್ಲರೂ ಆ ಭಗವಂತನ ಭಜನೆಯಲ್ಲಿ ಪಾಲ್ಗೊಂಡು ಪಡಿಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಎಲ್ಲರಿಗೂ ಒಳ್ಳೆಯದಾಗಲೆಂದು ಹಿರಿಯ ಗುರುಸ್ವಾಮಿಗಳು ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲೆಂದು ಎಲ್ಲ ಮಾಲಾಧಾರಿ ಸ್ವಾಮಿಗಳ ಪರವಾಗಿ ನಾನು ಹಾರೈಸುತ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅಂದು ಬೆಳಗ್ಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಮುದ್ದೇಬಿಹಾಳಪಟ್ಟಣದ ಕಿಲ್ಲಾಗಲ್ಲಿಯಲ್ಲಿರುವ ಕಾಳಿಕಾದೇವಿ ದೇವಸ್ಥಾನದಿಂದ ಪಲ್ಲಕ್ಕಿ ಉತ್ಸವ ಹಾಗೂ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ನಡೆಸಲಾಯಿತು. ಸಂಜೆ ಮಣಿಕಂಠನ ವಿಶೇಷ ಹಾಡುಗಳು, ಭರತನಾಟ್ಯ, ಮಹಾಭಿಷೇಕ, ಮಹಾಪೂಜೆ ಮತ್ತು ಪಡಿಪೂಜೆ ಭಕ್ತರ ಗಮನ ಸೆಳೆದವು. ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ಕಿ, ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಕಾರ್ಯದರ್ಶಿ ಶ್ರೀಶೈಲ್ ಮೆಟಿ ಪೂಜಾ ವಿಧಾನಗಳಲ್ಲಿ ಭಾಗಿಯಾದರು. ಪ್ರಥಮ ಮಾಲಾಧಾರಿ ಬಸವರಾಜ್ ಪವಾಡ್ ಶೆಟ್ಟಿ ಗುರುಸ್ವಾಮಿ, ಹಿರಿಯರಾದ ಗಿರಿಯಪ್ಪ ಬಡಗೇರ್ ಗುರುಸ್ವಾಮಿ, ಸನ್ನಿಧಿಯ ಮೂಲ ಅರ್ಚಕರಾದ ರುದ್ರಯ್ಯ ಹಿರೇಮಠ್ ಗುರುಸ್ವಾಮಿ, ಅಡ್ಕಿ ಗುರುಸ್ವಾಮಿಗಳು, ವಿಕ್ರಮ್ ಬಿರಾದಾರ್ ಗುರುಸ್ವಾಮಿ ಸೇರಿದಂತೆ ಜಿಲ್ಲೆಯ ಹಲವು ಗುರುಸ್ವಾಮಿಗಳು, ಮಾಲಾಧಾರಿಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಮಿತಿಯ ಅಧ್ಯಕ್ಷ ಸುನೀಲ್ ಇಲ್ಲೂರ್, ಸದಸ್ಯರಾದ ಟಿ ಭಾಸ್ಕರ್, ಅಶೋಕ್ ಚೆಟ್ಟರ್, ಭೀಮಣ್ಣ ದಾಸರ್ ಪೂಜೆಯ ಯಶಸ್ವಿಗೆ ಶ್ರಮಿಸಿದರು. ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ, ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ್, ಮಾಜಿ ಸದಸ್ಯ ಮುತ್ತು ರಾಯಗೊಂಡ್ ಸೇರಿದಂತೆ ಅನೇಕ ಭಕ್ತರು ಇದ್ದರು. ಯಲಗುರದ ಅಪ್ಪಾಜಿ ಮೆಲೋಡೈಸ್ನವರು ವಿಶೇಷ ಸಂಗೀತ ಸೇವೆ ನೀಡಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಸ್ವಾಮಿಯೇ, ಪಾರಿಪುರ್ತಮ ಮಂಜು ಮಾತಾ ದೇವಿಯೇ, ದೇವತೆಗಳೇ, ಹರಿಹರ ಸುತನೇ, ಮೆಟ್ಟಿಲು ಒಡೆಯನೇ, ಏಕ ಪ್ರಿಯನೇ, ಅಲಂಕಾರ ಪ್ರಿಯನೇ, ಅಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ದಾನ ಪ್ರಭುವೇ, ಸ್ವಾಮಿಯೇ, ಸ್ವಾಮಿಯೇ, ಸ್ವಾಮಿಯೇ. सर्वरक्षाकरं विभुं पार्वतीर्दयानन्दं शास्तारं शरणमय्यप्पा विप्रपूजं विश्ववन्द्यं विष्णुशम्भो प्रियं सुतं चित्रप्रसादनिरतं शास्तारं प्रणमाम्यहं शरणमय्यप्पा मन्दमादङ्गगमनं कारुण्यामृतपूरितं सर्वविघ्नहरं देवं शास्तारं प्रणमाम्यहं शरणमय्यप्पा अस्मत्कुलेश्वरं देवम् अस्मच्छत्रुविनाशनम् अस्मदिष्टप्रदातारं शास्तारं प्रणमाम्यहं शरणमय्यप्पा शरणमय्यप्पा पाण्डेशवमुषतिलकं केरळे केलिविग्रहम् आतत्राणपरं देवं शास्तारं प्रणमाम्यहं शरणमय्यप्पा शरणमय्यप्पा पञ्चरत्नाख्यमेधद्यु नित्यं शुद्धपठेन्नरत तस्य प्रसन्नो भगवान् शास्ता वसति मानसे शरणमय्यप्पा शरणमय्यप्पा बालनेत्रं सुतं देवं कलिदोषविनाशनं बालरूपं हरं देवं वन्देऽहं ब्रह्मनन्दनं शरणमय्यप्पा शरणमय्यप्पा श्रीभूतनाथ सदानन्द सर्वभूतदयापरः रक्ष रक्ष महाबाहु शास्त्री तुभ्यं नमो नमः शरणमय्यप्पा
ಶ್ರೀ ಭೂತನಾಥ ಸದಾನಂದ ಸರ್ವಭೂತ ದಯಾಪರಃ ರಕ್ಷ ರಕ್ಷ ಮಹಾಬಾಹು ಶಾಸ್ತ್ರೀ ತುಭ್ಯಂ ನಮೋ ನಮಃ ಶ್ರೀ ಭೂತನಾಥ ಸದಾನಂದ ಸರ್ವಭೂತ ದಯಾಪರಃ ರಕ್ಷ ರಕ್ಷ ಮಹಾಬಾಹು ಶಾಸ್ತ್ರೀ ತುಭ್ಯಂ ನಮೋ ನಮಃ ಸ್ವಾಮಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.